ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯ್ತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನೋಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನೋ ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗಿ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲೇ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯ್ತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನೋಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನೋ ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗಿ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲೇ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯ್ತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನೋಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನೋ ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗಿ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲೇ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯ್ತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನೋಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನೋ ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗಿ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲೇ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯ್ತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ.
ಸರ್, ಈಗ ರೈತರಿಗೆ ಮಾಲೀಕರಾಗಿರ್ಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನುವಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು, ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನಾದ್ರು ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲಿ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯಿತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರ್ಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನುವಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು, ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನಾದ್ರು ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲಿ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯಿತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರ್ಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನುವಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು, ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನಾದ್ರು ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲಿ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರೈತರ ವಿಚಾರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯ್ತಾ? ಏನು ಚರ್ಚೆ ಆಯಿತು ಸರ್? ಆಗಿದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 5-6 ಸಚಿವರ ಜೊತೆಗೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಎಲ್ಲ ಸಚಿವರುಗಳಿಗೆ ನಮ್ಮ ಏನು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ, ಮಾಲೀಕರನ್ನ ಕರೆಸಿ ಮಾತನಾಡಲಿದ್ದು ಒಂದು ನಾಳೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸರ್, ಈಗ ರೈತರಿಗೆ ಮಾಲೀಕರಾಗಿರ್ಲಿ ಮತ್ತು ಕೆಲವರು ಕೂಡ ಮಾಲೀಕರಲ್ಲಿ ಅಲ್ಲಿ ಕೊಡೋಕೆ ಒಪ್ತಾ ಇಲ್ಲ ಅನ್ನುವಂಥ ವಾದವೂ ಕೂಡ ಇದೆ. ಸರ್ಕಾರದ ನಿಲುವೇನು? ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಈಗ ಸರ್ಕಾರ ರೈತರಿಗೆ ಕೊಡುವಂಥ ಭರವಸೆ ಏನು? ಇಲ್ಲ, ನಾಳೆ ಮೀಟಿಂಗ್ ಮಾಡ್ತಾರೆ. ಈಗ ನನಗೆ ಕೇಳಿದ್ರೆ ನಾನು ಹೇಳೋಕ್ಕಾಗೋದಿಲ್ಲ ಅದ್ರ ಬಗ್ಗೆ. ನಾಳೆ ಮೀಟಿಂಗ್ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಆಗ್ತದೆ, ಮಾತಾಡ್ತಾರೆ, ಸರ್ಕಾರ ಮಾತನಾಡ್ತಾರೆ. ಸರ್, ಇವತ್ತು ಏನು ಡಿಸೈಡ್ ಆಯ್ತು ಸರ್ ಮೀಟಿಂಗ್? ನಾಳೆ ಮೀಟಿಂಗ್ ಇದೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸುಮಾರು 5-6 ಸಚಿವರು, ಅಲ್ಲಿರ್ತಕ್ಕಂಥ ಸಚಿವರುಗಳೆಲ್ಲ ಸೇರಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರನ್ನ ಕರೆಸ್ಬಿಟ್ಟು ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ನಿರ್ಣಯ ಮಾಡ್ತಿದೆ. ನಾಳೆ ಮುಖ್ಯಮಂತ್ರಿ ಅವ್ರು ಮೀಟಿಂಗ್ ಮಾಡ್ತಾರೆ. ಇಂತಿಷ್ಟು ದರ ಫಿಕ್ಸ್ ಮಾಡಬೇಕು ಅಂತ ಏನಾದ್ರು ಅದ್ರ ಬಗ್ಗೆ ನಾಳೆ ಮೀಟಿಂಗ್ ಅದ್ರ ಬಗ್ಗೆ ಮಾತಾಡ್ತಾರೆ. ಪಾಸಿಟಿವ್ ಆಗ್ಬೋದು ಸರ್ ಮೀಟಿಂಗಲ್ಲಿ? ಆ ಮೀಟಿಂಗ್ನಲ್ಲಿ ಔಟ್ಕಮ್ ಹೇಳ್ತಾರೆ, ಮುಖ್ಯಮಂತ್ರಿ ಹೇಳ್ತಾರೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು.